ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಅಗ್ನಿ ಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ 28ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಕೆಲಸದಲ್ಲಿ ಮುಳುಗಿ ತುಂಬ ಸುಸ್ತಾಗಿದ್ದ ಕಾರಣ ಸೋಫಾ ಮೇಲೆ ಮೈಚೆಲ್ಲಿ ಕುಳಿತಿದ್ದಳು. ಕಾಫಿ ಕೂಡ ಮಾಡಿಕೊಳ್ಳಲು ಅವಳಲ್ಲಿ ಶಕ್ತಿ ಇರಲಿಲ್ಲ. ಹೇ ಕೃಷ್ಣ, ನೀನೇ ಕಾಪಾಡು ಎಂದು ಕಣ್ಮುಚ್ಚಿದಳು. ಒಂದೇ ಸಮನೆ ಕಾಲಿಂಗ್ ಬೆಲ್ ಒಡೆದುಕೊಳ್ಳಲು ಶುರು ಮಾಡಿತು. ನಿಧಾನವಾಗಿ ಜೋಂಪು ಹತ್ತಿತ್ತು ಅವಳಿಗೆ. ಸಡನ್ನಾಗಿ ಬಂದ ಶಬ್ದಕ್ಕೆ ಬೆಚ್ಚಿ ಕಣ್ಣು ಬಿಟ್ಟಳು. ಬಂದೆ ಎನ್ನುತ್ತಾ ಎದ್ದು ನಿಂತಳು. ಆದರೆ ಶಬ್ದ ಮಾತ್ರ ನಿಲ್ಲಲಿಲ್ಲ. ಒಂದೇ ಸಮ ಬಡಿದುಕೊಳ್ಳುತ್ತಲೇ ಇತ್ತು. ಅಕ್ಕಪಕ್ಕದ ಮನೆಯ ಮಕ್ಕಳು ಆಗಾಗ ಈ ತರಹದ ತರಲೆ ಕೆಲಸಗಳನ್ನು ಮಾಡುತ್ತಿದ್ದರು. ಅವರೇ ಇರಬೇಕು ಎಂದುಕೊಂಡು ಎದ್ದು ನಡೆದಳು. ಬಾಗಿಲು ತೆಗೆದ ತಕ್ಷಣ, ಎಷ್ಟೊತ್ರಿ ಬಾಗಿಲು ತೆಗೆಯೋಕೆ, ನಾನು ಆಗಿಂದ ಬೆಲ್ ಮಾಡ್ತಾನೆ ಇದ್ದೀನಿ ಎನ್ನುತ್ತಾ ಗೂಳಿಯಂತೆ ಒಳನುಗ್ಗಿ ಬಂದನು. ಹಣೆ ನೀವಿಕೊಂಡವಳು ಬಾಗಿಲನ್ನು ಲಾಕ್ ಮಾಡಿ ಅವನ ಹಿಂದೆ ಬಂದಳು. ಯಾಕೆ ನೀವು ಹೀಗಿರೋದು? ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನೇ ನೋಡುತ್ತಾ ಕೇಳಿದನು. ಹೇಗೆ ಎನ್ನುತ್ತಾ ದೂರದಲ್ಲಿ ಎಸೆದಿದ್ದ ದುಪ್ಪಟ್ಟವನ್ನು ಕೈಗೆ ಎತ್ತಿಕೊಂಡು ಅಡಿಗೆ ಮನೆ ಕಡೆ ನಡೆದಳು. ನೋಡಿ, ಹೀಗೇನೆ ನಾನು ಮಾತಾಡ್ತಾ ಇದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ನಿಮ್ಮ ಪಡೆಗೆ ನೀವು ಹೋಗ್ತಾ ಇದ್ದೀರಿ. ಅವಳ ಹಿಂದೆಯೇ ನಡೆದನು. ಕಣ್ಣು ಮುಚ್ಚಿ ದೀರ್ಘ ಉಸಿರು ಬಿಟ್ಟು, ಮೂರನೇ ವ್ಯಕ್ತಿ ಅಂದರೆ ಹೀಗೆ ತಾನೇ ಇರಬೇಕು. ಅವನತ್ತ ತಿರುಗಿ ಕೈಕಟ್ಟಿ ಹೇಳಿದಳು. ಏನು, ಮೂರನೇ ವ್ಯಕ್ತಿನ? ಯಾರು? ಅವನ ಹುಬ್ಬುಗಳು ಗಂಟಾದವು. ಅತಿ ಬುದ್ಧಿವಂತಿಕೆಗಳು ನನಗಿಷ್ಟ ಆಗೋಲ್ಲ. ಸ್ಟವ್ ಮೇಲೆ ಹಾಲಿಡುತ್ತಾ ಹೇಳಿದಳು. ನೋಡಿ, ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡನು. ಸುಮಾ ಕಣ್ಣುಗಳು ಅಗಲವಾದವು. ಕ್ಷಣ ಮಾತ್ರದಲ್ಲಿ ನಡೆದ ಈ ಘಟನೆ ಅವಳನ್ನು ತುಂಬಾನೇ ಹೆದರಿಸಿತ್ತು. ಕೈ ಬಿಡಿ, ನಿಧಾನಕ್ಕೆ ಹೇಳಿದರೂ ಅವಳ ಕಣ್ಣುಗಳು ತುಂಬಿದವು. ತಕ್ಷಣದ ಅಚಾತುರ್ಯದ ಅರಿವಾಗಿತ್ತು ಅವನಿಗೆ. ಸಾರಿ ಎಂದವನು ಅವಳ ಕೈ ಬಿಟ್ಟನು. ಸುಮಾ, ನೀವೀಗೆ ಸೈಲೆಂಟ್ ಆಗಿದ್ರೆ ನನಗೆ ಕಸಿವಿಸಿ ಅನ್ನಿಸ್ತಾ ಇದೆ. ನೀವು ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಾಗ್ತಾ ಇಲ್ಲ, ಬೇಸರದಿಂದ ಹೇಳಿದನು ವಿವೇಕ್. ಅವಳು ಹರಿದ ಕಣ್ಣೀರಿನ ಹನಿಯನ್ನು ಒರೆಸಿಕೊಂಡು ಕಾಯಲು ಇಟ್ಟಿದ್ದ ಹಾಲನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಸುಮಾ, ಪ್ಲೀಸ್ ಮಾತಾಡಿ, ಗೋಗರೆಯುವಂತೆ ಕೇಳಿದನು. ನಾನು ಯಾಕೆ ನಿಮ್ಮ ಜೊತೆ ಮಾತಾಡಬೇಕು? ಅಷ್ಟಕ್ಕೂ ನೀವು ನನ್ನ ಬಾಸ್, ನಾನು ನಿಮ್ಮ ಎಂಪ್ಲಾಯ್. ನನ್ನ ಲಿಮಿಟ್ ಎಷ್ಟಿದೆಯೋ ಅಷ್ಟರಲ್ಲೇ ನಾನಿದ್ದೀನಿ. ಅವನತ್ತ ನೋಡದೆ ಗಂಭೀರವಾಗಿ ಹೇಳಿದಳು. ಸುಮಾ, ಏನು ಹೇಳ್ತಾ ಇದ್ದೀರಿ ನೀವು? ನಾನು ಯಾವತ್ತೂ ನಿಮ್ಮನ್ನು ನನ್ನ ಎಂಪ್ಲಾಯ್ ಅಂತ ಟ್ರೀಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ನಿಮ್ಮ ಬಾಸ್ ಕೂಡ ಅಲ್ಲ. ಅರ್ಥವಾಗದಂತೆ ಹೇಳಿದನು. ಮತ್ತೆ ಏನು? ಮತ್ತೆ ಏನಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದಳು. ವಿವೇಕ್ ಮುಖ ಕಳೆಗುಂದಿತ್ತು. ಓಕೆ ಎಂದವನು ಅಲ್ಲಿಂದ ಸರಿದು ಹೊರಟು ಹೋದನು. ಬಾಗಿಲು ಜೋರಾಗಿ ದಬ್ಬಿದ ಶಬ್ದಕ್ಕೆ ಬೆಚ್ಚಿದಳು. ಇಷ್ಟು ಹೊತ್ತು ತಡೆದು ಇಟ್ಟಿದ್ದ ಕಣ್ಣೀರು ಒಮ್ಮೆಲೆ ನುಗ್ಗಿ ಬಂದಿತ್ತು. ಸ್ಟವ್ ಹಾರಿಸಿ ಅಲ್ಲೇ ಕುಸಿದವಳು ಬಿಕ್ಕಿ ಬಿಕ್ಕಿ ಅತ್ತಳು. ಯಾಕೆ ಬಂದೆ ನನ್ನ ಲೈಫಿಗೆ ಅರ್ಜುನ್? ನಾನೇನು ಮೋಸ ಮಾಡಿದ್ದೆ ನಿನಗೆ? ನಿನ್ನಿಂದಾಗಿ ನನಗೆ ಯಾರನ್ನು ನಂಬೋಕ್ಕಾಗ್ತಾ ಇಲ್ಲ. ತಲೆ ತಲೆ ಚೆಚ್ಚಿಕೊಂಡಳು. ಆದರೆ ಅವಳ ಅಳು, ನೋವು ನೋಡಲು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ. ಸಮಯದ ಪರಿವೆಯೇ ಇಲ್ಲದೆ ಅಲ್ಲಿಯೇ ಉರುಳಿದ್ದಳು ಸುಮಾ. ಇತ್ತ ರೂಮಿಗೆ ಬಂದವನ ಕೋಪ ತಾರಕಕ್ಕೇರಿತ್ತು. ಮುಲಾಜಿಲ್ಲದೆ ನೀನು ಯಾರು ಎಂದು ಕೇಳಿ ನೋಯಿಸಿಬಿಟ್ಟಿದ್ದಳು ಸುಮಾ. ಮೊದಲಿನ ಹಾಗೆ ಯಾವ ವಸ್ತುಗಳ ಮೇಲೂ ತನ್ನ ಕೋಪವನ್ನು ಪ್ರದರ್ಶಿಸದೆ ಸುಮ್ಮನೆ ಸೋಫಾ ಮೇಲೆ ಹೋಗಿ ಕುಳಿತನು. ನಿಧಾನಕ್ಕೆ ಬೆಳಿಗ್ಗೆಯಿಂದ ನಡೆದ ಘಟನೆಗಳನ್ನೆಲ್ಲ ಮೆಲುಕು ಹಾಕಿದನು. ಬೆಳಿಗ್ಗೆ ಅವಳೇ ಬಂದು ನನ್ನ ಏಳಿಸಿದ್ದು. ಬಾಕ್ಸ್ ಕೂಡ ತರ್ತೀನಿ ಅಂದಿದ್ಲು. ಆ ಕ್ಲೈಂಟ್ ದೆಸೆಯಿಂದ ತಿನ್ನೋಕ್ಕೂ ಸಹ ಆಗಲಿಲ್ಲ. ಮಧ್ಯಾಹ್ನ ಹೋ ಶೆಟ್ ಎಂದುಕೊಂಡವನು, ಅವಳು ಎಲ್ರಿಗೂ ಊಟ ಅರೇಂಜ್ ಮಾಡಿದ್ಲು. ವರ್ಕರ್ಸ್ ಸರ್ವ್ ಮಾಡೋದು ಬೇಡ ಅಂತ ಅವಳೇ ಬಡಿಸಿದ್ಲು. ಆನಂತರ ಮತ್ತೆ ನಾನು ಅವಳಿಗೆ ಕೆಲಸ ಹೇಳಿದೆ. ಅಂದರೆ ಅವಳು ಊಟ ಸಹ ಮಾಡಿಲ್ಲ. ಸೋಫಾ ಮೇಲೆ ಗುದ್ದಿ ಎಂಥ ಕೆಲಸ ಮಾಡಿಬಿಟ್ಟೆ. ನಾನು ಅವಳು ತಂದಿದ್ದ ಬಾಕ್ಸ್ ತಿಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳ. ಅವನಿಗೆ ತಲೆ ಕೆಟ್ಟ ಹಾಗಾಗಿತ್ತು.
ಹೋಟೆಲಿಗೆ ಬಂದ ಗೌತಮ್ ಅಲ್ಲಿನ ಮ್ಯಾನೇಜರ್ಗೆ ರೂಮಿಗೆ ಊಟ ಕಳುಹಿಸಲು ಹೇಳಿ ಹೋದನು. ಪ್ರಣತಿಗೆ ತುಂಬಾ ಸುಸ್ತಾದ ಹಾಗಿತ್ತು. ತಲೆ ಒತ್ತುತ್ತಾ ಕುಳಿತಿದ್ದವಳನ್ನು ನೋಡಿ, ಟ್ಯಾಬ್ಲೆಟ್ ಏನಾದರೂ ಬೇಕಾ ಎಂದು ಕೇಳಿದನು. ಕಣ್ಣೆಲ್ಲ ಕೆಂಪಾಗಿ ನೀರು ತುಂಬಿದ ಹಾಗಿದ್ದವು ಕಣ್ಣುಗಳು. ಅಯ್ಯೋ, ಇದೇನು ಇಷ್ಟು ರೆಡ್ ಆಗಿವೆ ನಿನ್ನ ಐಸ್? ಅವಳ ಹತ್ತಿರ ಬಂದು ಕೇಳಿದನು. ಏನಿಲ್ಲ, ಸ್ವಲ್ಪ ಓಡಾಟ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಅಷ್ಟೆ. ಅವನಿಂದ ಕಣ್ಣು ತಪ್ಪಿಸಿ ಉತ್ತರಿಸಿದಳು. ಅಷ್ಟೇನಾ ಕೇಳಿದನು ಅವನು. ಎಂದವಳು ಹಾಗೆಯೇ ಕುಳಿತಳು. ಗೌತಮ್ ರೂಮಿಂದ ಹೊರ ನಡೆದನು. ಒಂದು 5 ನಿಮಿಷದಲ್ಲೇ ಮತ್ತೆ ಮರಳಿ ಬಂದನು. ಅವಳ ಬಳಿ ಕುಳಿತಾಗ ಅವಳು ತುಸು ಜರುಗಿ ಕುಳಿತಳು. ಕಿರಿದಾದವು ಅವನ ಕಣ್ಣುಗಳು. ಕೋಪವನ್ನು ತನ್ನಲ್ಲೇ ಅದುಮಿಟ್ಟುಕೊಂಡು, ತಗೋ ಈ ಟ್ಯಾಬ್ಲೆಟ್ ತಗೊಂಡು ಮಲ್ಗು, ಊಟ ಬಂದ ತಕ್ಷಣ ಎದ್ದೇಳಿಸ್ತೀನಿ ಎಂದನು. ಅವನಿಂದ ಮಾತ್ರೆ ಪಡೆದವಳು ಸುತ್ತಲೂ ಕಣ್ಣಾಡಿಸಿದಳು. ತಗೋ. ನೀರಿನ ಬಾಟಲಿಯನ್ನು ಅವಳ ಮುಂದೆ ಹಿಡಿದನು. ನೀರು ಅಡ್ಜಸ್ಟ್ ಆಗದಿರುವ ಭಯಕ್ಕೆ ಅವಳು ಸರಿಯಾಗಿ ನೀರು ಕುಡಿದಿರಲಿಲ್ಲ. ತಂದಿದ್ದ ಒಂದು ಬಾಟಲ್ ನೀರನ್ನೇ ಇಲ್ಲಿಯವರೆಗೆ ಬಳಸಿದ್ದಳು. ಬಾಡಿ ಡಿಹೈಡ್ರೇಟ್ ಆಗಿದ್ದ ಕಾರಣ ಅವಳಿಗೆ ತಲೆನೋವಿನ ಜೊತೆಗೆ ಕಣ್ಣುಗಳು ಉರಿಯುತ್ತಿದ್ದವು. ಅಪ್ಪನನ್ನು ಸಂಪೂರ್ಣವಾಗಿ ಕಳೆದುಕೊಂಡ ನೋವು ಇನ್ನೊಂದು ಕಡೆ ಬಾಧಿಸುತ್ತಿತ್ತು. ಅವನತ್ತ ನೋಟ ಬೀರಿದಾಗ, ಇದು ಪ್ಯೂರಿಫೈಡ್ ವಾಟ್ರು, ಏನೂ ಪ್ರಾಬ್ಲಮ್ ಆಗಲ್ಲ ಎಂದನು. ಮಾತ್ರೆ ನುಂಗಿ ನೀರನ್ನು ಕುಡಿದವಳು ಅವನ ಕೈಗೆ ಬಾಟಲ್ ಕೊಡಲು ಹೋದಾಗ, ಆ ಮಾತ್ರೆ ಕರ್ಗೋಕ್ಕಾದರೂ ನಿನ್ನ ಬಾಡಿಲಿ ನೀರಿರಬೇಕಲ್ವಾ, ಕುಡಿ ಎಂದನು. ಜಾಸ್ತಿ ಕುಡಿದ್ರೆ ಆಗಾಗ ಟಾಯ್ಲೆಟ್ ಯೂಸ್ ಮಾಡಬೇಕಾಗುತ್ತೆ. ನನಗೆ ಔಟ್ಸೈಡ್ ಟಾಯ್ಲೆಟ್ಸ್ ಅಷ್ಟು ಹೈಜೀನ್ ಅನಿಸಲ್ಲ. ಸಂಕೋಚದಿಂದ ಹೇಳಿದಾಗ, ಕೆಲವೊಮ್ಮೆ ಹೊಂದ್ಕೊಳ್ಬೇಕಾಗುತ್ತೆ, ಎಲ್ಲ ಕಡೆ ಕಂಫರ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಂದಾಗ, ಹೆಣ್ಮಕ್ಳು ಕಷ್ಟ ತಿಳಿದವ್ರು ಯಾರು ಈ ರೀತಿ ಬೇಜವಾಬ್ದಾರಿ ಮಾತುಗಳನ್ನ ಆಡಲ್ಲ. ಈ ರೀತಿ ವರ್ತನೆ ನಿಮ್ಮಿಂದ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೃದಯನೇ ಇಲ್ಲದ ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದ ಮನುಷ್ಯನ ಹತ್ರ ಇದನ್ನು ಬಿಟ್ಟು ಬೇರೆ ಏನು ಬಯಸೋದಿಕ್ಕಾಗತ್ತೆ? ಸಿಡಿದು ಹೋಗುತ್ತಿದ್ದ ತಲೆಯನ್ನು ಒತ್ತಿ ಹಿಡಿದು ಬಿಕ್ಕಿದಳು. ಅವನ ಹೃದಯಕ್ಕೆ ಸಲಾಕೆಯಿಂದ ಜೋರಾಗಿ ಹೊಡೆದಂತೆ ಭಾಸವಾಯಿತು. ಕತ್ತಿಗಿಂತ ಮೊನಚಾಗಿದ್ದ ಅವಳ ಮಾತುಗಳನ್ನು ಸಹಿಸುವ ಶಕ್ತಿ ಅವನ ಹೃದಯಕ್ಕೆ ಇರಲಿಲ್ಲ. ಸಾರಿ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋದನು. ಮಿಸ್ ಯು ಪಪ್ಪ, ನನ್ನ ಬಿಟ್ಟು ಹೋಗಬಾರ್ದಿತ್ತು ನೀವು, ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಎಂದು ಅಪ್ಪನ ಫೋಟೋ ನೋಡಿ ಅತ್ತಳು. ಒಮ್ಮೆ ಗೆಳತಿಯರೊಡನೆ ಒನ್ ಡೇ ಟ್ರಿಪ್ ಎಂದು ಹೊರಗಡೆ ಹೋಗಿದ್ದಳು. ಅದೊಂದು ಪ್ರಶಾಂತವಾದ ರೆಸಾರ್ಟ್ ಆಗಿತ್ತು. ತುಂಬ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸಾಗಿದ್ದರು. ಆದರೆ ಮಾರನೇ ದಿನವೇ ಪ್ರಣತಿ ಹುಷಾರು ತಪ್ಪಿದ್ದಳು. ಆಸ್ಪತ್ರೆಯಲ್ಲಿ ಯೂರಿನ್ ಇನ್ಫೆಕ್ಷನ್ ಎಂದು ರಿಪೋರ್ಟ್ ಬಂದಿತ್ತು. ಆ ಸಮಯದಲ್ಲಿ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದರು ಭಾರ್ಗವ್. ಆಗೆಲ್ಲ ಆರೈಕೆ ಮಾಡುವ ತಂದೆ ಅವಳಿಂದ ಬಹುದೂರ ಹೋಗಿಬಿಟ್ಟಿದ್ದರು. ಈ ಬಾರಿ ಮತ್ತದೇ ಪುನರಾವರ್ತನೆಯಾಗಬಾರದೆಂಬ ಮುಂದಾಲೋಚನೆಯಿಂದ ಕೆಲವೊಂದು ಸೇಫ್ಟಿ ಪ್ರಿಕಾಕ್ಷನ್ ತೆಗೆದುಕೊಂಡಿದ್ದಳು. ಆದರೆ ಅವಳ ದೇಹ ಬೇರೆಯದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿತ್ತು. ನಿಧಾನಕ್ಕೆ ಬಾಗಿಲು ತೆಗೆದು ಸುತ್ತಲೂ ಕಣ್ಣಾಡಿಸಿದನು. ಬೆಳಕಿಲ್ಲದ ಕತ್ತಲೆ ಮನೆ ಬಿಕೋ ಎನ್ನುತ್ತಿತ್ತು. ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಬಂದವನು ಸ್ವಿಚ್ ಪಾಯಿಂಟ್ ಬಳಿ ಹೋಗಿ ಲೈಟ್ ಬೆಳಗಿಸಿದನು. ಎಲ್ಲಪ್ಪ, ತಾಯಿ ಜಗನ್ಮಾತೆ ಎಲ್ಲೂ ಕಾಣಿಸ್ತಾನೇ ಇಲ್ಲ. ಸುತ್ತಲೂ ಒಮ್ಮೆ ನೋಟ ಅರಿಸಿದನು. ಮೆಲ್ಲ ಮೆಲ್ಲ ಹೆಜ್ಜೆಗಳನ್ನು ಇಡುತ್ತಾ ಅಡುಗೆ ಮನೆಗೆ ಬಂದನು. ಫ್ಲೋರಲ್ಲಿ ಹಾಗೆಯೇ ಬಿದ್ದುಕೊಂಡಿದ್ದಳು ಸುಮಾ. ಅವಳು ತುಂಬಾನೇ ಅತ್ತಿದ್ದಳು ಎನ್ನುವುದಕ್ಕೆ ಸಾಕ್ಷಿಯಾಗಿ ಬಿಕ್ಕುತ್ತಿದ್ದ ಶಬ್ದ ಇನ್ನೂ ಕೇಳುತ್ತಿತ್ತು. ಓಡಿ ಅವಳ ಬಳಿ ಬಂದು ಮಂಡಿಯೂರಿ ಕುಳಿತನು. ರೀ, ಏನ್ರಿ ನೀವು? ಬೈಯೋದು ನೀವೇ, ಅಳೋದು ನೀವೇ. ಥೂ, ಇದೊಳ್ಳೆ ಗ್ರಹಚಾರ ಆಯಿತು. ಅವಳನ್ನು ಏಳಿಸುವ ಪ್ರಯತ್ನ ಮಾಡಿದನು. ಎದ್ದವಳು ಅವನಿಂದ ಕೈ ಬಿಡಿಸಿಕೊಂಡು ಸರಿದು ಮಂಡಿಗಳನ್ನು ಕೈಯಲ್ಲಿ ಸೇರಿಸಿ ಕುಳಿತಳು. ಚಪ್ಪಲ್ ಬಟ್ಟೆ ಹಾಕಿ ಅಂಗಾತ ಕುಳಿತವನು, ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು? ಓಕೆ, ಏನೋ ಕೆಲಸದ ಟೆನ್ಷನಲ್ಲಿ ನೀವು ಬಾಕ್ಸ್ ತಂದಿದ್ದು ನಾನು ಮರ್ತೋಯ್ತು, ಅದಕ್ಕೆ ಹೀಗೆಲ್ಲ ಮಾಡೋದಾ? ನನ್ನ ನೀವು ಯಾರಂತ ಕೇಳಿದ್ರಿ? ಈಗ ಇಷ್ಟೊಂದು ಹತ್ತಿದ್ದೀರಿ, ಅಷ್ಟಕ್ಕೆ ಏನಾಗಿದೆ ನಿಮಗೆ? ಅವಳ ತಲೆ ನೋಡುತ್ತಾ ಕುಳಿತ. ನನಗೇನೂ ಹೇಳೋಕ್ಕಿಲ್ಲ. ಮತ್ತೊಮ್ಮೆ ಬಿಕ್ಕಿದಳು.
ಯಪ್ಪ, ನನಗೆ ನಿಮ್ಮ ಮುಖ ನೋಡೋಕ್ಕಾಗ್ತಾ ಇಲ್ಲ ಎಂದವನು ಎದ್ದು ಒಂದು ಲೋಟ ನೀರು ಬಗ್ಗಿಸಿ ಕೊಟ್ಟನು. ಘಟಘಟನೆ ಕುಡಿದವಳು ಲೋಟ ಕೆಳಗಿಟ್ಟು ಸುರಿದ ನೀರನ್ನು ಒರೆಸಿಕೊಂಡು ಸರಿಯಾಗಿ ಕುಳಿತಳು. ಮೊದಲೇ ಕೆಂದಾವರಿಯಂತಿದ್ದ ಅವಳ ಮುಖ ಹತ್ತು ಕೆಂಪು ಗುಲಾಬಿಯಂತಾಗಿತ್ತು. ಅವಳ ಮುಖ ನೋಡಲಾಗಲಿಲ್ಲ ಅವನಿಗೆ. ಊದಿದ ಅವಳ ಕಣ್ಣುಗಳನ್ನು ನೋಡಿ ಅವನ ಹೃದಯ ಮೌನವಾಗಿ ರೋಧಿಸಿತ್ತು. ಪ್ಲೀಸ್ ರೀ, ಅದೇನೇ ಕೋಪ ಇದ್ರೂ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಈ ರೀತಿಯೆಲ್ಲ ಸರಿ ಇರಲ್ಲ. ಅಳು ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಕಣ್ರಿ. ಆಗಲೇ ನೀವು ಯಾರು ಅಂತ ನನ್ನ ಕೇಳಿದ್ರಿ. ನಾನು ಅಳ್ತಾ ಕೂತಿದ್ರೆ ಚೆನ್ನಾಗಿರುತ್ತಾ ಹೇಳಿ? ಪ್ಲೀಸ್ ಸಾರಿ ರೀ, ಕೆಲಸದ ಟೆನ್ಷನ್ನಲ್ಲಿ ಮರ್ತೋಯ್ತು. ಗದ್ಗದ ದನಿಯಿಂದ ಹೇಳಿದಾಗ ಅವಳ ಮನ ತುಸು ಹಗುರಾದ ಆಗಾಯಿತು. ನೀವು ಮುಖ ತೊಳೆದು ಬರ್ತೀರಾ ಪ್ಲೀಸ್? ಗೋಗರೆದಂತೆ ಕೇಳಿದಾಗ ತಲೆ ಆಡಿಸಿ ಅಲ್ಲಿಂದ ನಡೆದಳು. ಅವಳು ಮುಖ ತೊಳೆದು ಬರುವಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿದ್ದನು. ಟವೆಲಲ್ಲಿ ಮುಖ ಒರೆಸುತ್ತಾ ಬಂದವಳ ಮುಂದೆ ಕಾಫಿ ಹಿಡಿದು, ತಗೊಳ್ಳಿ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಎಂದು ಅವಳ ಕೈಗೆ ಕಾಫಿ ಲೋಟ ಕೊಟ್ಟನು. ತುಟಿ ಅರಳಿಸಿದವಳು ಅವನಿಂದ ಲೋಟ ಪಡೆದಳು. ಅತ್ತ ಕಾರಣ ಕಣ್ಣೆಲ್ಲ ಊದಿಕೊಂಡು ರಕ್ತ ಒಸರುವಂತೆ ಕಾಣುತ್ತಿದ್ದವು. ವಿವೇಕ್ಗೆ ಅವಳನ್ನು ನೋಡುತ್ತಿದ್ದರೆ ಅವನ ಕಣ್ಣಲ್ಲೂ ನೀರು ತುಂಬಿದಂತೆ ಭಾಸವಾಗುತ್ತಿತ್ತು. ಸುಮಾ, ಐ ಆಮ್ ಸಾರಿ, ಪೆಚ್ಚು ಮೋರೆ ಮಾಡಿ ಅವಳನ್ನು ನೋಡುತ್ತಾ ಕೇಳಿದನು. ಓಕೆ ಎಂದಳು ಸುಮ್ಮನೆ. ನೋಡಿ ಮತ್ತೆ, ಇನ್ನೂ ನಿಮಗೆ ನನ್ನ ಮೇಲೆ ಕೋಪ ಹೋಗಿಲ್ಲ. ಸ್ವಲ್ಪ ನಗ್ನಗ್ತಾ ಹೇಳಬಾರ್ದಾ? ಮೂತಿ ಸೊಟ್ಟ ಮಾಡಿದಾಗ ಅವಳಿಗೆ ನಗು ಉಕ್ಕಿ ಬಂದಿತ್ತು. ನಾನು ಕೋಪ ಮಾಡ್ಕೊಂಡಿರಲಿಲ್ಲ, ನೋವಾಗಿತ್ತು ನನಗೆ ಎಂದಳು ಕಾಫಿ ಈರುತ್ತಾ. ಏನ ನೋವಾ? ಗೊಂದಲದಿಂದ ಕೇಳಿದನು. ಹೌದು, ಬಾಸ್ ಹತ್ರ ನೀವು ಮಾತಾಡುವಾಗ ಮೂರನೆಯವರು ಅಂದ್ರಿ ಎಂದಳು. ಸುಮಾ, ಸೀರಿಯಸ್ಲಿ? ಹೌ ಸಿಲ್ಲಿ ರೀ, ನಾನು ಅವನ ಹತ್ರ ಅಯ್ಯೋ ಸಾರಿ ನಾನು ಬಾಸ್ ಹತ್ರ ಕೋಪದಲ್ಲಿ ಮಾತಾಡೋವಾಗ ಕೆಲವೊಮ್ಮೆ ಹೀಗಾಗುತ್ತೆ. ನೀವು ಅದನ್ನು ಮನಸ್ಸಿಗೆ ಹಾಕ್ಕೊಂಡಿದ್ದೀರಲ್ಲ. ವಿಚಿತ್ರವಾಗಿ ಅವಳನ್ನೇ ನೋಡಿದನು. ನಿಮಗೆ ಕೋಪ ಇರ್ಬೋದು ಸರ್. ಮೂರನೆಯವರನ್ನೋ ಪದ ಎಷ್ಟು ನೋವು ಕೊಡುತ್ತೆ ಗೊತ್ತಾ? ತಲೆಬಾಗಿತ್ತು ಅವಳದು. ಲೇಖನ ಹೇಳುತ್ತಿದ್ದ ಮಾತುಗಳು ಇನ್ನೊಮ್ಮೆ ನೆನಪಾಗಿದ್ದವು. ನನ್ನ ಹಾಗೆ ಎಲ್ಲರೂ ನಿನ್ನನ್ನು ಸಹಿಸ್ಕೊಳ್ಳಲ್ಲ ಕಣೋ. ಕಿವಿಯ ಬಳಿಯೇ ಪಿಸುಗುಟ್ಟಿದಂತೆ ಭಾಸವಾಯಿತು ಅವನಿಗೆ. ದೀರ್ಘ ಉಸಿರು ಚೆಲ್ಲಿ ಅವಳ ಕೈಯನ್ನು ಹಿಡಿಯಲು ಹೋದನು. ಭಯಕ್ಕೆ ಅವಳು ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡಳು. ಕೈ ಚಾಚಿ ಅವಳ ಅಂಗೈಯನ್ನು ಹಿಡಿದು ಅದರ ಮೇಲೆ ಅವನ ಕೈ ಇಟ್ಟು, ಪ್ರಾಮಿಸ್, ಇನ್ಯಾವತ್ತೂ ಕೋಪ ಮಾಡಿಕೊಳ್ಳಲ್ಲ ಎಂದನು. ಅವಳು ಏನೂ ಪ್ರತಿಕ್ರಿಯಿಸಲಿಲ್ಲ. ನಿಜ ರೀ, ನಂಬಿ ನನ್ನ ಮಾತು ಎಂದನು. ಅವನನ್ನು ಓರೆಗಣ್ಣಲ್ಲಿ ನೋಡಿದವಳು ಮುಗುಳು ನಕ್ಕಳು. ಓಹ್, ಬದುಕೆ ತಪ್ಪ ಈ ಬಡವನ ಜೀವ ಎಂದು ಎದೆಯ ಮೇಲೆ ಕೈಯಿಟ್ಟುಕೊಂಡನು. ಟೈಮ್ ನೋಡಿದಾಗ ಗಡಿಯಾರ 10ಕ್ಕೆ ಇನ್ನೂ 10 ನಿಮಿಷ ಇದೆ ಎಂದು ತೋರುತ್ತಿತ್ತು. ಮುಖ ಸಪ್ಪಗೆ ಮಾಡಿದವಳು ಸುಮ್ಮನೆ ಕುಳಿತಳು. ಈಗ ಅವಳಿಗೆ ತುಂಬಾ ಹಸಿವಾಗುತ್ತಿತ್ತು. ಆದರೆ ಅಡಿಗೆ ಮಾಡುವಷ್ಟು ತ್ರಾಣವಿರಲಿಲ್ಲ. ಮೊಸರು ಬಿರಿಯಾನಿ ತಿಂದಿದ್ದೀರಾ ನೀವು ಯಾವತ್ತಾದರೂ ಎಂದನು ಕೂದಲಲ್ಲಿ ಕೈಯಾಡಿಸುತ್ತಾ. ಅವಳ ಮುಖ ಹೊರಳಿತ್ತು. ನಾನು ಈ ಹೆಸರೇ ಕೇಳ್ತಾ ಇರೋದು ಇದೇ ಮೊದಲು ಎಂದಳು. ಮತ್ತೆ ಟೇಸ್ಟ್ ಮಾಡಬೇಕು ತಾನೇ ಎಂದನು ಹುಬ್ಬಾರಿಸುತ್ತಾ. ಓಕೆ ಎಂದು ನಕ್ಕಳು. 5 ಮಿನಿಟ್ಸಾ ಎಂದವನು ಅಲ್ಲಿಂದ ಓಡಿದನು. ಕುತೂಹಲದಿಂದ ಅವನು ಹೋದತ್ತಲೇ ನೋಡುತ್ತಿದ್ದಳು ಸುಮಾ. ಬಾಗಿಲು ನಾಕ್ ಮಾಡಿದಾಗ ಬಾಲ್ಕನಿಯಲ್ಲಿ ನಿಂತಿದ್ದ ಗೌತಮ್ ಬಂದು ಬಾಗಿಲು ತೆಗೆದನು. ಮ್ಯಾನೇಜರ್, ಸರ್ ಇಲ್ಲಿಗೆ ಸರ್ವ್ ಮಾಡಲಾ ಕೇಳಿದನು. ಎಸ್ ಪ್ಲೀಸ್ ಎಂದನು ಅನ್ಯಮನಸ್ಕನಾಗಿ. ಓಕೆ ಸರ್, ಕಳುಹಿಸ್ಕೊಡ್ತೀನಿ ಎಂದು ಅಲ್ಲಿಂದ ಸರಿದು ಹೋದನು. ಪ್ರಣತಿ ಮಾತ್ರೆಯ ಪವರ್ಗೆ ನಿದ್ರೆಗೆ ಜಾರಿದ್ದಳು. ಅವಳ ಬಳಿ ಬಂದು ಕುಳಿತು ಅವಳ ಕೂದಲಲ್ಲಿ ಕೈಯಾಡಿಸಿದನು. ಅವಳಾಡಿದ ಪ್ರತಿಯೊಂದು ಮಾತು ಅವನನ್ನು ಘಾಸಿಗೊಳಿಸಿದವು. ನೀ ನನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀಯ? ನನ್ನ ಪ್ರೀತಿ ನಿನಗೆ ಯಾವಾಗ ಅರ್ಥ ಆಗುತ್ತೆ? ನಿಟ್ಟುಸಿರು ಹೊರಚೆಲ್ಲಿ ಹಾಗೆಯೇ ಅವಳ ತಲೆ ನೀವುತ್ತಿದ್ದನು.
ಬಂದ ಸರ್ವೆಂಟ್ ಊಟದ ತಟ್ಟೆಗಳನ್ನು ಟೇಬಲ್ ಮೇಲೆ ಇರಿಸಿ ಹೊರಟು ಹೋದನು. ಪ್ರಣತಿಯ ಕೆನ್ನೆ ತಟ್ಟಿದ ಗೌತಮ್ ಪ್ರಣತಿ ಎಂದು ಮೆಲುವಾಗಿ ಕರೆದನು. ಎಚ್ಚರಗೊಂಡವಳು ಹಾಂ ಎಂದಳು. ಊಟ ಮಾಡುವೆಯಂತೆ, ಎದ್ದೇಳು. ಜೇನಿನಲ್ಲಿ ಅದ್ದಿದಂತಿತ್ತು ಅವನ ಧ್ವನಿ. ಸುಸ್ತಾಗ್ತಿದೆ, ಬೇಡ. ಮಗ್ಗುಲು ತಿರುಗಿ ಮಲಗಿದಳು. ಹಸಿದ್ ಮಲಗಬಾರ್ದು, ಎದ್ದೇಳು ಎಂದು ಅಲುಗಿಸಲು ಮಾತ್ರೆಯ ಪ್ರಭಾವ ತುಸು ಜಾಸ್ತಿಯೇ ಪರಿಣಾಮ ಬೀರಿತ್ತು ಅವಳ ಮೇಲೆ. ಪ್ಲೀಸ್ ಪಪ್ಪ, ಬೇಡ ನನಗೆ ಎಂದು ಮುದ್ದಾಗಿ ಹೇಳಿದಳು. ಗೌತಮ್ ಮುಖದಲ್ಲಿ ತಿಳಿಮಂದಹಾಸ ಮಿನುಗಿತು. ಕ್ಷಣದಲ್ಲೇ ಭಾರ್ಗವ್ ಕಣ್ಣ ಮುಂದೆ ಬಂದಾಗ ಅವನ ಮನ ನೋವಿನಿಂದ ನರಳಿತ್ತು. ಗೌತಮ್ ಕಂಡಂತೆ ಭಾರ್ಗವ್ಗೆ ಮಗಳೆಂದರೆ ಪ್ರಾಣ. ಪ್ರಣತಿಗೂ ಅಷ್ಟೆ. ಅಪ್ಪನೇ ಅವಳ ಪ್ರಪಂಚ. ನಿಧಾನಕ್ಕೆ ತಾನೇ ಏಳಿಸಿ ಎದೆಗೆ ಒರಗಿಸಿಕೊಂಡು ಅವಳ ಬಾಯಿಗೆ ತುತ್ತಿಟ್ಟನು. ಮಂಪರಿನಲ್ಲಿ ಇದ್ದವಳು ಕಣ್ಣು ಮುಚ್ಚಿಯೇ ಅಪ್ಪನ ಕೈ ತುತ್ತು ಎಂದು ಭಾವಿಸಿ ಹೊಟ್ಟೆ ತುಂಬ ಊಟ ಮಾಡಿದಳು. ನೀರನ್ನು ಕುಡಿಸಿ ಮಲಗಿಸಿದವನು ಮೈತುಂಬ ಬ್ಲ್ಯಾಂಕೆಟ್ ಹೊದಿಸಿ ಎದ್ದು ಹೋಗಿ ಅದೇ ಬಾಲ್ಕನಿಯಲ್ಲಿ ಕುಳಿತನು. ತಣ್ಣನೆಯ ಗಾಳಿ ಅವನ ಮನದ ಬೇಗೆಯನ್ನು ತುಸು ಮಟ್ಟಿಗೆ ಶಮನ ಮಾಡಿತ್ತು. ಹಾಟ್ ಬಾಕ್ಸನ್ನು ಹಿಡಿದು ಬಂದವನು ನೀವಿದನ್ನು ತಿಂದರೆ ಸುಮಾ ಕಳೆದೋಗೋದು ಗ್ಯಾರಂಟಿ. ಲೊಟ್ಟೆ ಹೊಡೆದು ಬಾಯಲ್ಲಿ ನೀರು ಬಂದಂತೆ ಮಾಡಿ ಆಸ್ವಾದಿಸಿದನು. ಸುಮಾಗೆ ಕುತೂಹಲಕ್ಕೆ ಕಣ್ಣರಳಿದವು. ಮೊದಲೇ ಹೊಟ್ಟೆ ಹಸಿಯುತ್ತಿತ್ತು. ವಿವೇಕ ಅಡಿಗೆಯನ್ನು ಹೊಗಳುತ್ತಿದ್ದ ಪರಿಗೆ ಇನ್ನಷ್ಟು ಅವಳ ಹಸಿವು ಹೆಚ್ಚಾಗಿತ್ತು. ಅಡಿಗೆ ಮನೆಗೆ ತಾನೇ ಹೋಗಿ ಪ್ಲೇಟ್ ಮತ್ತು ಸೌಟ್ ಹಿಡಿದು ಬಂದು ಅವಳ ಮುಂದೆ ಇಟ್ಟನು. ಕೈಗಳನ್ನು ಒಸೆದು ಮತ್ತೊಮ್ಮೆ ಬಾಯಿ ಚಪ್ಪರಿಸಿದವನು ಬಾಕ್ಸ್ ಓಪನ್ ಮಾಡಿದನು. ಇಷ್ಟು ಹೊತ್ತು ಕುತೂಹಲದಿಂದ ಕಾಯುತ್ತಿದ್ದ ಸುಮಾ ಅವನತ್ತ ಕಣ್ಣು ಕಿರಿದು ಮಾಡಿ ಮುಷ್ಟಿ ಬಿಗಿಯಾಗಿಸಿದಳು. ಕಣ್ಣರಳಿಸಿ ಅವಳತ್ತ ನೋಡಿದವನ ಮುಖ ಬೆಚ್ಚಾಯಿತು. ಯಾಕ್ರಿ ಹೆದರುತ್ತಾ ಕೇಳಿದನು. ಈ ಡಿಶ್ ನೇಮ್ ಏನಂತ ಹೇಳಿದ್ರಿ? ಕೋಪಕ್ಕೆ ಮೂಗೆಲ್ಲ ಕೆಂಪಾಯಿತು ಅವಳಿದು. ಮೊಸರು ಬಿರಿಯಾನಿ ಹೆದರುತ್ತಾ ಹೇಳಿದನು. ನಿಮ್ಮ ಎಂದು ಮುಷ್ಟಿ ಬಿಗಿಯಾಗಿಸಿದವಳು ಬಲಗೈ ಎತ್ತಿ ಅವನ ಮುಖದ ಮುಂದೆ ಹಿಡಿದು ಏನೇನೋ ಗುಣಗಿದಳು. ಮುಖ ಕಿವುಚಿದವನು ಅವಳ ಬಾಯಿಯ ಮುಂದೆ ತನ್ನ ಕಿವಿಯನ್ನು ಕೊಂಡೊಯ್ದನು. ಆದರೆ ಅವನಿಗೆ ಏನೂ ಕೇಳಿಸಲಿಲ್ಲ. ರೀ, ಅದೇನು ಹೇಳ್ತಾ ಇದ್ದೀರೋ ಸ್ವಲ್ಪ ಜೋರಾಗಿ ಹೇಳ್ರಿ ಎಂದನು. ಅಯ್ಯೋ, ನಿಮ್ಮ ಅನ್ನಕ್ಕೆ ಮೊಸರು ಒಗ್ಗರಣೆ ಹಾಕಿದ್ರೆ ಯಾರಾದರೂ ಅದನ್ನು ಬಿರಿಯಾನಿ ಅಂತಾರೇನ್ರಿ? ಯಾರೇ ನಿಮಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು? ಒಂದೇ ಸಮ ಬೈದಳು. ಪೆದ್ದು ಪೆದ್ದಾಗಿ ಮುಖ ಮಾಡುತ್ತಾ ಹಲ್ಲು ಕಿರಿದನು. ನಿಮ್ಮ ಎಂದವಳು ಎದ್ದು ಅಡಿಗೆ ಮನೆಗೆ ಹೋದಳು. ರೀ, ಟೈಮ್ ಆಗಿದೆ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನೇ ತಿಂದರೆ ಆಗಲ್ವಾ? ಮೆಲ್ಲನೆ ಅವಳ ಹಿಂದೆಯೇ ಹೋದನು. ತುರುಗುಟ್ಟಿ ಅವನತ್ತ ನೋಡಿದವಳು ಎಣ್ಣೆಯನ್ನು ಕಾಯಲು ಇಟ್ಟು ಅಮ್ಮ ಮಾಡಿಕೊಟ್ಟಿದ್ದ ಸಂಡಿಗೆಯನ್ನು ಕರಿದುಕೊಂಡು ಅಮ್ಮನೇ ಮಾಡಿಕೊಟ್ಟಿದ್ದ ಉಪ್ಪಿನಕಾಯಿ ಡಬ್ಬಿಯನ್ನು ಅವನ ಕೈಗೆ ಕುಕ್ಕಿ ನಡೀರಿ ಎಂಬಂತೆ ಕಣ್ಣು ಬಿಟ್ಟಾಗ ಪಾಪದ ಹುಡುಗ ಮುದ್ದಾಗಿ ನಡೆದು ಬಂದನು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.